ಸ್ನೇಹಿತರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರ ಜಾಮೀನು ಅರ್ಜಿಯು ಸುಪ್ರೀಂ ಕೋರ್ಟ್ನಲ್ಲಿ ಮುಗಿದಿದ್ದು ಹಾಗೂ ಇದರ ಬಗ್ಗೆ ಅಂತಿಮ ಜಡ್ಜ್ಮೆಂಟ್ ಅನ್ನು ಕೊಡಲಿದ್ದು ಹಾಗೂ ನಟ ದರ್ಶನ್ ಅವರಿಗೆ ನೀಡಿರುವ ಜಾಮೀನು ಮುಂದುವರಿಯುವುದೇ ಅಥವಾ ಬೇರೆ ಏನಾದರೂ ಸಮಸ್ಯೆ ಬರುವುದೇ ಎಂದು ನೋಡೋಣ ಬನ್ನಿ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದರ್ಶನ್ ಅವರ ವಕೀಲರು ಶನಿವಾರ ಗುಡ್ ನ್ಯೂಸ್ ಸಿಗಲಿದೆ ಎಂದು ದರ್ಶನ್ ಅವರಿಗೆ ಭರವಸೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಹಾಗೂ ಜಾಮೀನು ಮುಂದುವರಿಯುತ್ತದೆ ಎಂಬ ಎಲ್ಲ ಲಕ್ಷಣಗಳು ಕಾಣಬರುತ್ತಿದೆ ಎಂದು ಕೂಡ ಹೇಳಬಹುದು ಸ್ನೇಹಿತರೆ. ಹಲವಾರು ಜನರು ದರ್ಶನ್ ಅವರ ಬಗ್ಗೆ ಇಲ್ಲಸಲ್ಲದ ಪ್ರಚಾರ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಾ ಇದ್ದಾರೆ. ಇದರೆಲ್ಲ ನಡುವೆಯೂ ದರ್ಶನ್ ಅವರಿಗೆ ಜಾಮೀನು ಸಿಗಲಿದ್ದು ಇನ್ನು 6 ತಿಂಗಳುಗಳ ಕಾಲ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ವಿಚಾರಣೆಯು ಮುಗಿಯುವವರೆಗೂ ದರ್ಶನ್ ಅವರಿಗೆ ರಿಲೀಫ್ ಸಿಗಲಿದೆ ಹಾಗೂ ಯಾವುದೇ ತೊಂದರೆಯೂ ಕೂಡ ಆಗುವುದಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ನಿಮಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ಯಾರಾದರೂ ದರ್ಶನ್ ಫ್ಯಾನ್ ಇದ್ದೀರೋ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.